ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರುವಂಥ ಉಪ್ಮಾ ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ನಾನು ತೋರಿಸೋ ರೀತಿ ಉಪ್ಪಿಟ್ಟೇನಾದರೂ ನೀವು ಮಾಡಿಕೊಂಡ್ರೆ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ಮಾಡೋದು ನೋಡ್ಕೊಳ್ಳೋಣ. ಮೊದಲು 1 ಕಪ್ಪಷ್ಟು ರವೆನ 1 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳೋಣ. ನಂತರ ಅದೇ ಕಡಾಯಲ್ಲೇ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಹಾಗೆ ಸಾಸಿವೆನ ಸೇರಿಸ್ಕೊಳ್ತೀನಿ. ಸಾಸಿವೆ ನಮಗೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದೆ. ಈಗ ನಾನು 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಕ್ರಿಸ್ಪಿಯಾಗಿ ಆಗಬೇಕು, ಘಮ ಬರಬೇಕು. ಕಡಲೆಬೇಳೆ ಉದ್ದಿನಬೇಳೆ ಅಂತೂ ಉಪ್ಪಿಟ್ಟಲ್ಲಿ ತುಂಬ ರುಚಿ ಕೊಡುತ್ತೆ. ಅದಾದ ನಂತರ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಖಾರಕ್ಕೆ 6 ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಬೋದು. ಹಾಗೆ ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪು. ನೋಡಿ, ಈ ಮೆಂತ್ಯ ಸೊಪ್ಪು ಏನಾದರೂ ನೀವು ಹಾಕ್ಬಿಟ್ಟು ಉಪ್ಪಿಟ್ಟು ಒಂದು ಸಲ ಮಾಡಿಕೊಂಡ್ರೆ ಯಾವಾಗ ಉಪ್ಪಿಟ್ಟು ಮಾಡಿದ್ರೂ ನೀವು ಮೆಂತ್ಯ ಸೊಪ್ಪನ್ನು ತೊಗೊಂಬರ್ತೀರ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದರಲ್ಲೇ 2 ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಈರುಳ್ಳಿನೂ ಅಷ್ಟೇ ಒಂದು 70% ಅಷ್ಟು ಫ್ರೈ ಆದರೆ ಸಾಕು, ತುಂಬಾ ಫ್ರೈ ಮಾಡೋದು ಬೇಡ. ಅಂದರೆ ಉಪ್ಮಾನಲ್ಲಿ ಈರುಳ್ಳಿ ಅಲ್ಲೆಲ್ಲೂ ನಮಗೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಈಗ ಇದರಲ್ಲಿ ನಾನು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತೀನಿ. ಅಂದರೆ ಹಸಿ ಬಟಾಣಿ ನಿಮ್ಮ ಹತ್ರ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದೇ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈ ಟೊಮೊಟೊ ನಮಗೆ ಅದ್ರ ಫ್ಲೇವರ್ ಮಾತ್ರ ಬರಬೇಕು, ಆದರೆ ಪೂರ್ತಿ ಮೆತ್ತಗಾಗಬಾರ್ದು. ಮೆತ್ತಗಾಗ್ಬಿಟ್ರೆ ಹುಳಿ ಬಂದ್ಬಿಡುತ್ತೆ ಉಪ್ಮಾ. ಅದರಿಂದ ಒಂದು 3-4 ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ನಿಮಗೆ ತರಕಾರಿ ಕಟ್ ಮಾಡೋದಕ್ಕೆ ಟೈಮ್ ಇತ್ತು ಅಂದರೆ ತರಕಾರಿಗಳನ್ನು ಹಾಕಿ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಓಕೆ, ಇದು ಫ್ರೈ ಆಗೋಯಿತು. ಈಗ ನಾವು ನೀರನ್ನು ಹಾಕ್ಕೊಳ್ಳೋಣ. ಅಂದರೆ 4 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಕಪ್ಪಲ್ಲೇ ನಾನು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. 1 ಕಪ್ಪು ರವೆಗೆ 4 ಕಪ್ಪು ನೀರು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಇದು ಮಾತ್ರ ನೀವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ಉಪ್ಮಾ ಯಾರು ಮಾಡಿದ್ರೂ ರುಚಿಯಾಗೇ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ 1-2 ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಓಕೆ, ಈ ರೀತಿ ಕುದೀತಾ ಇದೆ ಅಲ್ವಾ. ಈಗ ನಾವು ಫ್ರೈ ಮಾಡಿಟ್ಟಿರೋ ಅಂಥ ರವೆನ ಸೇರಿಸ್ಕೊಳ್ಳೋಣ. ರವೆನೂ ಅಷ್ಟೇ ಫ್ರೆಂಡ್ಸ್, ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಉಪ್ಮಾ ಅಷ್ಟೇ ಚೆನ್ನಾಗಾಗುತ್ತೆ. ನೀವೇನಾದರೂ ಅರ್ಧಂಬರ್ಧ ಫ್ರೈ ಮಾಡಿಬಿಟ್ರೆ ಉಪ್ಮಾ ಪೂರ್ತಿ ಉಂಡೆ ಉಂಡೆ ಕಟ್ಬಿಡುತ್ತೆ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟೊಂದು ನೀರಿದೆ ಅನಿಸುತ್ತಲ್ವಾ, ಬರೀ 2 ನಿಮಿಷ ಸಾಕು, ರವೆ ಪೂರ್ತಿ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಸಿಮ್ಮಲ್ಲಿಟ್ಟು 2 ನಿಮಿಷ ಕುದಿಸ್ಕೊಳ್ತೀನಿ. ಓಕೆ, ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಹಾಗೆಯೇ ಉಪ್ಮಾನೂ ಅಷ್ಟೇ ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮಿಕ್ಸ್ ಮಾಡ್ತಿದ್ರೇ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಅಲ್ವಾ. ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಎಷ್ಟೆಷ್ಟು ಹಾಕಿದ್ನೋ ಅಷ್ಟಷ್ಟೇ ನೀವು ಹಾಕಿ ಮಾಡ್ಕೊಂಡು ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆಯೇ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆಯೇ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಉಪ್ಮಾ ಅಂದರೆ ತುಪ್ಪ ಇಲ್ಲ ಅಂದರೆ ಆಗುತ್ತಾ? ಖಂಡಿತ ತುಪ್ಪ ಹಾಕ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದ್ಕೊಳ್ಳೋರು ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉಪ್ಮಾ ಮಾಡಿ ಬಿಸಿ ಬಿಸಿಯಾಗಿ ತಟ್ಟೆಲ್ಲಿ ಹಾಕ್ಕೊಟ್ಬಿಟ್ರೆ ಮಕ್ಕಳೇ ಅಂತಲ್ಲ, ವಯಸ್ಸಾಗಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ಬೇಡ ಅನ್ನೋರು ಸಹ ಕೇಳಿ ಇಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಸೈಡ್ ಡಿಶ್ಶು ಅಷ್ಟೇ ಫ್ರೆಂಡ್ಸ್, ಹೆಚ್ಚಿಗೆ ಏನೂ ಬೇಕಾಗೋದಿಲ್ಲ. ಜಸ್ಟ್ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು. ಈಗ ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.